ಸ್ನೇಹಿತರೆ ನಮಸ್ಕಾರ. ಇದೊಂದು 3 ಎಕರೆ ಪ್ರಾಪರ್ಟಿ. ಅಡಿಕೆ, ತೆಂಗು, ಬಟ್ರ್ ಫುಡ್ಡು, ಸುತ್ತ ಫೆನ್ಸಿಂಗು, 3 ಕಡೆ ರಸ್ತೆ ಇರುವಂಥ ಪ್ರಾಪರ್ಟಿ ಮಾರಾಟಕ್ಕಿದೆ. ಅಡಿಕೆನಂತೂ ಸಖತ್ತಾಗಿದೆ. ಅಡಿಕೆ ನಾನೆಲ್ಲೂ ನೋಡಿಲ್ಲ ಇಂಥ ತೋಟ. ಹಂಗಿದೆ ತೋಟ ಮಾತ್ರ. ಕಣ್ಣೆಸರಾಗ್ತದೆ ಒಂದೊಂದು. ಅಡಿಕೆ ಅಂತೂ ಚಿಂದಿಯಾಗಿದೆ. ಎಲ್ಲ ಇದೇ ಥರ ಫಲ ತೆಂಗಿನ ಮರದಲ್ಲಿ ನೋಡಿ ಯಾವ ಥರ ಕಚ್ಚಿದೆ. 3 ಎಕರೆ ಡಾಂಬರ್ ರಸ್ತೆಗೂ ಟಚ್ಚಿದೆ, ಚರಿ ಮುಂಡ್ ರಸ್ತೆಗೂ ಟಚ್ಚಿದೆ. ಏನು ಒಂದು ಅಡಿಕೆ ಬುಡನಂತೂ ಒಳ್ಳೆ ಸರಿಯಾಗಿದೆ. ಅಡಿಕೆ ಅಂತೂ 3 ಎಕರೆ ಅಡಿಕೆ ತೋಟ ಮತ್ತು ಬಟ್ರ್ ಫುಡ್ಡು ತೆಂಗಿನ ತೋಟ. 100 ಬಟ್ರ್ ಫುಡ್ ಗಿಡ ಇದೆ. 100 ಎಲ್ಲ ಕಾಯಿ ಬಿಡ್ತಿದೆ. ಅರ್ಧ kg ಬರ್ತದೆ ಒಂದೊಂದು ಕಾಯಿ. ಅಡಿಕೆ, ಒಂದು ಬೋರ್ವೆಲು, 150 ತೆಂಗು, ಸೀಬೆ. ಏನು ಒಳ್ಳೆ ತೋಟನಂತೂ ಕಣ್ಣೆಸರಾಯ್ತದ ನೋಡ್ತಿದ್ರೆ. ಆ ಥರ ಸುತ್ತ ಫೆನ್ಸಿಂಗ್ ಇದೆ. ಎಲ್ಲ ನೋಡಿ, ಎಲ್ಲ ಒಂಬಳ ಕಡ್ದಿದೆ. ಇವಾಗ ಅಡಿಕೆ ಫಲ ಶುರುವಾಗಿದೆ. ಈ ಥರ ತೋಟ ನಾನು ನೋಡಿರನೇ ಇಲ್ಲ. ಆ ಥರ ಇದೆ ತೋಟ ಮಾತ್ರ. ಅಡಿಕೆ ಎಲ್ಲ ಫುಲ್ಲು ರೆಡ್ ಸೈಲ್ ಭೂಮಿ. ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಇವರು 80 ಲಕ್ಷ ಹೇಳ್ತಾರೆ. 1 ಎಕರೆಗೆ ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಎಲ್ಲ ಇದೇ ಥರ ಫಲ 150 ಮರದಲ್ಲೂ. ಅಡಿಕೆ ಎಲ್ಲ ಒಂಬಳೆ ಕಡ್ದಿದೆ. ಡಾಂಬರ್ ರಸ್ತೆಗೆ ಒಂದು 250 ಅಡಿ ಸಿಕ್ಕುತ್ತೆ. ಇನ್ನೊಂದು ಕಡೆ ಒಂದು 400 ಅಡಿ ಸಿಕ್ಕುತ್ತೆ. ಇನ್ನೊಂದು ಕಡೆ ಒಂದು 300 ಅಡಿ ಸಿಕ್ಕುತ್ತೆ. 3 ಕಡೆ ರಸ್ತೆ ಇದಕ್ಕೆ. 3 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಜಾಗನಂತೂ ಸಕ್ಕ ಜಾಗ. ಬಟ್ರ್ ಫುಡ್ಡು ಒಂದೊಂದು ಅರ್ಧ kg ಬರ್ತವೆ. 100 ಗಿಡ ಇದೆ. ಎಲ್ಲದರಲ್ಲೂ ಒಂದು 80 ಗಿಡದಲ್ಲಿ ಆಲ್ರೆಡಿ ಕಾಯಿ ಕಟಿಂಗ್ ಬಂದಿದೆ. ನಾನು ಒಳಗಡೆ ಬಂದು ಇಡೋ ಮಾಡ್ತಿದ್ದೀನಿ. ಬಟ್ರ್ ಫುಡ್ಡು ಆ ಕಡೆ ಹಾಕಿದ್ದಾರೆ, ಬಾಳೆ ಒಂದು ಕಡೆ ಹಾಕಿದ್ದಾರೆ, ಅಡಿಕೆ ಒಂದು ಕಡೆ ಹಾಕಿದ್ದಾರೆ. 3 ಕಡೆ ಶಿಫ್ಟ್ ಮಾಡಿದ್ದಾರೆ. ಒಂದೊಂದು ಎಕರೆ ಎಲ್ಲ. ಬಟ್ರ್ ಫುಡ್ಡು 1 ಎಕರೆಗೆ ಹಾಕಿದ್ದಾರೆ, ಬಾಳೆ 1 ಎಕರೆಗೆ ಹಾಕಿದ್ದಾರೆ, ಅಡಿಕೆ 1 ಎಕರೆಗೆ ಹಾಕಿದ್ದಾರೆ. ಜಾಗನಂತೂ ಒಳ್ಳೆ ಕಣ್ಣೆಸರಾಗ್ತದೆ. ಎಲ್ಲ ಇದೇ ಥರ ಇದೆ. ಇದು ನಂಜನಗೂಡು ನಿಯರು. ನಂಜನಗೂಡಿಗೆ ಇಲ್ಲಿಗೂ ಒಂದು 15 ಕಿಲೋಮೀಟ್ರ್ ಆಗ್ಬೋದು.